ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಎಲ್ಲದನ್ನು ನೀವು ಡ್ರಾಪ್ ಮಾಡ್ಬೋದು ವಿತೌಟ್ ಮಿಸ್ಸಿಂಗ್ ಇಟ್. ಎಲ್ಲದನ್ನು ನಾನು ಒಂದೊಂದು ಕಮೆಂಟನ್ನು ನೋಡ್ತೀನಿ, ಇಲ್ಲ ರೆಸ್ಪಾಂಡ್ ಮಾಡ್ತೀನಿ, ಇಲ್ಲ ಲೈಕ್ ಕೊಡ್ತೀನಿ ಡೆಫಿನೆಟ್ಲಿ. ಸೊ ಎಸ್, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ಒನ್ ಸೈಡೆಡ್ ಲವ್. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಕೂಡ ಹಾಕಿದ್ರಿ. ಸೊ ಫೈನಲಿ ಒನ್ ಸೈಡೆಡ್ ಲವ್ ಅಲ್ಲಿರೋರಿಗೆ ಒಂದು ಕ್ಲಾರಿಟಿ ಕೊಡೋಣ. ಇದು ಫಾರ್ ಎವರ್ ಒನ್ ಸೈಡೆಡೇ ಆಗಿರುತ್ತಾ, ಅಥವಾ ನಿಮ್ಮ ಪರ್ಸನ್ ನಿಮಗೇನಾದ್ರು ರೆಸ್ಪಾಂಡ್ ಮಾಡ್ತಾರಾ ಫ್ಯೂಚರಲ್ಲಿ? ಸೊ ಲೆಟ್ ಸಿ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಹೆಲ್ಪ್ ಮಾಡುತ್ತೆ ನಿಮಗೆ ಅದನ್ನು ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬೋದು, ರೈಟ್? ಸೊ ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಆಲ್ ರೈಟ್, ಸೊ ಯಪ್, ಲೆಟ್ಸ್ ಸಿ. ವೋ, ದೇರ್ ಈಸ್ ಏಸ್ ಆಫ್ ಪೆಂಟಕಲ್ಸ್ ಬಂದಿದೆ ನಿಮಗೆ. ಸೊ ಏಸ್ ಆಫ್ ಪೆಂಟಕಲ್ಸ್ನ ಇಟ್ಸ್ ಎನ್ ಇಂಡಿಕೇಶನ್ ಆಫ್ ಅ ನ್ಯೂ ಥಿಂಗ್, ಸಮಥಿಂಗ್ ನ್ಯೂ ಪಾಸಿಬಿಲಿಟಿ ಇದೆ. ತುಂಬ ಜನ ಏನಿಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋ, ರೀಸೆಂಟ್ ಆಗಿ ಈ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ, ಬಟ್ ನಿಮಗೆ ಈ ಪರ್ಸನ್ ಬಗ್ಗೆ ತುಂಬ ತಿಂಗಳುಗಟ್ಲೆಯಿಂದ ನಿಮಗೆ ಇವ್ರ ಬಗ್ಗೆ ಗೊತ್ತು, ಅಥವಾ ತುಂಬ ವರ್ಷಗಟ್ಲೆಯಿಂದ ನಿಮಗೆ ಇವ್ರ ಬಗ್ಗೆ ಸ್ವಲ್ಪನಾದ್ರು ಐಡಿಯಾ ಇದೆ, ದಟ್ ಈಸ್ ಫಾರ್ ಶೋರ್. ಸೊ ಏಸ್ ಆಫ್ ಪೆಂಟಕಲ್ಸ್ ಇಟ್ಸ್ ನಾಟ್ ಅ ನಾರ್ಮಲ್ ಕಾರ್ಡ್. ಅಂದರೆ ಈ ಒಂದು ಪರ್ಸನ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ನೋ ಮ್ಯಾಟರ್ ವಾಟ್, ನೀವು ಕಮಿಟ್ಮೆಂಟಲ್ಲಿ ಇರ್ತೀರಾ, ಆಸ್ ಅ ಫ್ರೆಂಡ್ ಆಗಿರ್ತೀರಾ, ಫಾರ್ ಅ ವೆರಿ ಲಾಂಗ್ ಟೈಮ್ ಇವರು ನಿಮ್ಮ ಲೈಫಲ್ಲಿ ಇರ್ತಾರೆ. ಒಂದು ಶಾರ್ಟ್ ಟರ್ಮ್ ಕನೆಕ್ಷನ್ ಬಗ್ಗೆ ಇದು ಹೇಳ್ತಾ ಇಲ್ಲ, ಸಮಥಿಂಗ್ ಲಾಂಗ್ ಟರ್ಮ್ ಕನೆಕ್ಷನ್ ಬಗ್ಗೆ ಇದು ಹೇಳ್ತಾ ಇದೆ. ಸಮ್ವನ್ ನೀವು ಕಷ್ಟದಲ್ಲಿದ್ದಾಗ ದೇ ವಿಲ್ ಕಮ್ ಟು ಯು, ನಿಮ್ಮ ಜೊತೆ ಬರ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ. ನೋ ಮ್ಯಾಟರ್ ವಾಟ್, ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿರೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಇವರಿಗೆ ಡೆಫಿನೆಟ್ಲಿ ಕೇರಿಂಗ್ ಆ್ಯಂಡ್ ಒಂದು ಕನ್ಸರ್ನ್ ತೋರಿಸೋದು ನೇಚರ್ ಇದು ತುಂಬಾ ಇದೆ. ಸೊ ತುಂಬ ಜನ ನಿಮ್ಮ ಲಾಂಗ್ ಟರ್ಮ್ ಫ್ರೆಂಡ್, ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ ಮೇಯ್ನ್ ಆಗಿ ಅಂತ ನೋಡ್ತಾ ಇದ್ದೀನಿ. ಎಸ್, ಈ ಒಂದು ಕನೆಕ್ಷನಲ್ಲಿ ಡೆಫಿನೆಟ್ಲಿ ಯಾವುದೇ ರೀತಿಯಾದ ಈಗೋ ಅನ್ನೋದಿಲ್ಲ, ಯಾವುದೇ ರೀತಿಯಾದ ಆಟಿಟ್ಯೂಡ್ ಅನ್ನೋದೊಂದಿಲ್ಲ, ಯಾವುದೇ ರೀತಿಯಾದ ಫ್ಯೂಚರಲ್ಲಿ ನನಗೆ ಇವ್ರು ಹೆಲ್ಪ್ ಆಗ್ತಾರ ಅಂದರೆ ನಾನು ಇವ್ರಿಗೆ ಹೆಲ್ಪ್ ಮಾಡೋಣ, ಹೆಲ್ಪ್ ಆಗ್ತಾರೆ ಅಂದರೆ ನಾನು ಇವ್ರ ಜೊತೆ ಮೆಸೇಜ್ ಮಾಡೋಣ. ಸೊ ಆ ಥರ ಒಂದು ಇಂಟೆನ್ಷನ್ ಇಲ್ಲ. ಸೊ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ದೇ ಸಮಥಿಂಗ್ ಪ್ಯೂರ್, ಸಮಥಿಂಗ್ ಗ್ರೌಂಡೆಡ್ ಅನ್ಬೋದು. ಅಂದರೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ವೆರಿ ಲೆಸ್ ಎಕ್ಸ್ಪೆಕ್ಟೇಷನ್ಸ್ ಇಬ್ಬರ ಕಡೆಯಿಂದನು. ಸೊ ಇಟ್ಸ್ ಮೋರ್ ಲೈಕ್ ನಂಗೆ ಏನು ಅನಿಸ್ತಾ ಇದೆ ಅಂದರೆ, ಈ ಪರ್ಸನ್ ನೀವು ತುಂಬ ವರ್ಷಗಳಿಂದನೇ ಅಥವಾ ತುಂಬ ತಿಂಗಳಿಂದನೇ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಬಟ್ ರೀಸೆಂಟಾಗಿ ಇವ್ರ ಜೊತೆ ಒಂಥರ ಒಂದು ಕ್ಲೋಸ್ ವೇಯಲ್ಲಿ ಕನೆಕ್ಟ್ ಆಗೋದಕ್ಕೆ ನಿಮಗೆ ಚಾನ್ಸ್ ಸಿಕ್ತು. ದೇರ್ ಈಸ್ ಹರ್ಮಿಟ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಅವ್ರು ಇವಾಗ ಇಫ್ ಪಾಸಿಬಲ್ ಅವರಷ್ಟಕ್ಕೆ ಅವ್ರು ಇರೋಣ ಅನ್ನೋ ಒಂದು ಥಾಟಲ್ಲಿ ಇದ್ದಾರೆ. ಇಟ್ಸ್ ಮೋರ್ ಲೈಕ್ ಅವ್ರು ಇವಾಗ ರಿಯಲೈಸ್ ಮಾಡ್ಕೊತಾ ಇದ್ದಾರೆ, ನನ್ನ ಲೈಫ್ ಪರ್ಪಸ್ ಏನು, ನನ್ನ ರಿಲೇಶನ್ಶಿಪ್ ಅಂತಲೇ ಬಂದ್ರೂ ನಾನು ಯಾವ ಥರ ಒಂದು ಪರ್ಸನ್ನ ಚೂಸ್ ಮಾಡ್ತೀನಿ, ಯಾವ ಥರ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡ್ತೀನಿ, ನಾನು ನನ್ನ ಫ್ಯೂಚರಲ್ಲಿ ಒಂದು ಫ್ಯೂ ಇಯರ್ಸ್ ಆದಮೇಲೆ ನಾನು ಯಾವ ಥರ ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಡಿಸೈಡ್ ಮಾಡ್ತಾ ಇದ್ದಾರೆ, ಇವಾಗ ಡಿಸೈಡ್ ಮಾಡ್ತಾ ಇದ್ದಾರೆ ಯಾವ ಥರ ಒಂದು ಪರ್ಸನ್ ಬೇಕಾಗ್ತಾರೆ ನನಗೆ. ಇಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಇಬ್ರದ್ದು ಒನ್ ಥಿಂಗ್ ಏನು ಮ್ಯಾಚ್ ಆಗ್ತದೆ ಅಂದರೆ ಅರ್ತ್ ಎನರ್ಜಿ. ಅಂದರೆ ಇಬ್ರೂ ವೆರಿ 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 ಪೇಷನ್ಸ್ ಪರ್ಸನ್, ವೆರಿ ಗ್ರೌಂಡೆಡ್ ಪೀಪಲ್ ನೀವಿಬ್ರು. ತುಂಬ ಮಾಡರ್ನ್ ಕಲ್ಚರ್, ಮಾಡರ್ನ್ ಸೊಸೈಟಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಲೈಕ್ ಪಾರ್ಟ್ನರ್ಶಿಪ್ ಅಂದ್ಕೊಡ್ಲೆ, ಲವ್ ಅಂದ್ಕೊಡ್ಲೆ ಪಾರ್ಟಿ ಮಾಡೋದು, ಫ್ರೆಂಡ್ಸ್ನ ಮೀಟ್ ಮಾಡಿಸೋದು, ಆವಾಗ ಹೊರಗಡೆ ಹೋಗೋದು, ಇದೆಲ್ಲ ಇವಾಗಿನ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸಲ್ಲಿರುತ್ತೆ. ಇವಾಗಿನ ಲವ್ ಲೈಫ್ ಪೀಪಲ್ ತುಂಬ ಜನ ಯಾರಿರ್ತಾರೆ ಅವರೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ನಿಮ್ಮಿಬ್ರದ್ದು ನೋಡಿದ್ರೆ ಒನ್ ಥಿಂಗ್ ಅನ್ನೋದು ನನಗೆ ನಿಮ್ಮಿಬ್ರು ಥಾಟ್ ಪ್ರೊಸೆಸ್ ತುಂಬ ಮ್ಯಾಚ್ ಆಗುತ್ತೆ. ನೀವು ಬೇಗ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಅಟ್ರಾಕ್ಟ್ ಆಗಲ್ಲ. ನಿಮ್ಮ ಲೈಫಿಗೆ ಏನು ವ್ಯಾಲ್ಯೂ ಕೊಡುತ್ತೆ
ಅದನ್ನ ನೀವು ಚೂಸ್ ಮಾಡ್ತೀರಾ. ನಿಮ್ಮ ಲೈಫಿಗೆ ಯಾರು ವ್ಯಾಲ್ಯೂ ಕೊಡ್ತಾರೆ ಅವ್ರನ್ನ ಚೂಸ್ ಮಾಡ್ತೀರಾ. ದಿಸ್ ಇಸ್ ಲೈಕ್ ದ್ಯಾಟ್. ಅಂದರೆ ಯಾರು ಎಕ್ಸೈಟ್ಮೆಂಟ್ ಕೊಡ್ತಾರೆ, ಯಾರು ಆ ಒಂದು ಜೋಶ್ ಕೊಡ್ತಾರೆ, ಲೈಕ್ ಟ್ರಾವೆಲ್ ಮಾಡೋದು, ಪಿಕ್ಚರ್ ನೋಡೋದು, ಅದೆಲ್ಲ ಏನು ಬೇಡ ನಿಮಗೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆಗಿದ್ದು ಜೊತೆ ಕೂತ್ಕೊಂಡು ಟೀ ಕುಡಿಯೋದು, ಒಂದು ಸ್ಮಾಲ್ ಸಿಂಪಲ್ ಥಿಂಗ್ಸಲ್ಲಿ ನೀವು ಹ್ಯಾಪಿನೆಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋ ಅಂಥ ಪರ್ಸನ್. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವ್ರು ಕೂಡ ಹಾಗೆ ವೆರಿ ಸಿಂಪಲ್, ತುಂಬಾ ಸಿಂಪಲ್ ಇವರು. ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಮಾಡಲ್ಲ. ನನಗೆ ಅಷ್ಟು ದೊಡ್ಡ ಕಾರಲ್ಲಿ ಬರ್ಬೇಕು ನನ್ನ ಪಾರ್ಟ್ನರು, ನನಗೆ ಅಷ್ಟು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಕೊಡಿಸ್ಬೇಕು, ನಥಿಂಗ್. ಈ ಥರ ಎಕ್ಸ್ಪೆನ್ಸಿವ್ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಯು. ತುಂಬ ಭಯ ಆಗ್ತದೆ ನಿಮಗೆ ಹೇಳ್ಕೊಳ್ಳೋದಕ್ಕೆ, ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ. ಮೇ ಬಿ ತುಂಬ ಜನ ಏನು ನೋಡ್ತಾ ಇದ್ದೀರಾ, ತುಂಬ ನೆಗೆಟಿವ್ ಥಾಟ್ಸ್ ಇದೆ ಮೈಂಡಲ್ಲಿ, ತುಂಬ ಭಯ ಇದೆ. ಆ್ಯಂಡ್ ಮೆಂಟಲಿ ನೀವೇ ಒಂಥರ ಹೇಳ್ಕೊತಾ ಇದ್ದೀರಾ, ನನಗಿವ್ರು ಆಗಲ್ಲ, ನನಗೆ ಕನೆಕ್ಷನ್ ಸೆಟ್ ಆಗಲ್ಲ, ಈ ಪರ್ಸನ್ಗೂ ನನಗೂ ಯಾವುದೇ ರೀತಿಯಾದ ರಿಲೇಷನ್ಶಿಪ್ ಆಗಲ್ಲ. ಸೊ ಸಮಥಿಂಗ್ ಲೈಕ್ ನೀವೇ ಒಂಥರ ಅನ್ಕೊತಾ ಇರೋದು, ಇಲ್ಲ ನಾನು ಎಕ್ಸ್ಪ್ರೆಸ್ ಮಾಡೋದು ಬೇಡ. ಎಕ್ಸ್ಪ್ರೆಸ್ ಮಾಡಿದ್ರೆ ಇರೋ ಒಂದು ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ, ಇರೋ ಒಂದು ರೆಸ್ಪೆಕ್ಟ್ ಹೋಗ್ಬಿಡುತ್ತೆ. ನನ್ನ ಬಗ್ಗೆ ಎಕ್ಸ್ಪೆಕ್ಟೇಷನ್ಸೇ ಅವ್ರಿಗೆ ಬೇರೆ ರೀತಿ ಬರೋ ಥರ ಮಾಡಿಬಿಡುತ್ತೆ. ಥಾಟ್ ಪ್ರೊಸೆಸ್ಸೇ ಅವ್ರಿಗೆ ನನ್ನ ಬಗ್ಗೆ ಬೇರೆ ರೀತಿ ಬರೋ ಥರ ಮಾಡಿಬಿಡುತ್ತೆ. ಸೊ ಹಿಂಗೆಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸ್ ನಿಮ್ಮ ಮನಸ್ಸಲ್ಲಿದೆ, ಅವ್ರು ಒಪ್ಕೊತಾರ ಇಲ್ವಾ ಅಂತ. ತುಂಬ ಲೈಕ್ ಇಂಟ್ರೋವರ್ಟ್ ರೀಡಿಂಗ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ಸೊ ಬೋತ್ ಆಫ್ ಯು ಇಂಟ್ರೋವರ್ಟ್ ಪೀಪಲ್, ಡೆಫಿನೆಟ್ಲಿ. Let's see, there is King of Pentacles. Wow. So King of Pentacles ಬಗ್ಗೆ ಹೇಳ್ಬೇಕಂದ್ರೆ, this is a family person, someone long-term relationship, someone not just about ಇವಾಗ ಫ್ರೆಂಡ್ಶಿಪ್ ಅಂತ ಅಷ್ಟೇ ಅಲ್ಲ, someone ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಇದೆಲ್ಲದನ್ನು ವ್ಯಾಲ್ಯೂ ಕೊಡುವಂಥ ಒಂದು ಪರ್ಸನ್. ಸೊ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಐ ಗೆಸ್ ಈ ಪರ್ಸನ್ಗೂ ನಿಮಗೂ ಒಂದು ವೆರಿ ಪೊಟೆನ್ಷಿಯಲ್ ಫ್ಯೂಚರ್ ಬಿಲ್ಡ್ ಆಗೋ ಎಲ್ಲ ಪಾಸಿಬಿಲಿಟಿನೂ ಇದೆ, ಬಟ್ ಟೈಮ್ ತಗೊಳುತ್ತೆ. ಅಂದರೆ ಎಲ್ಲ ಪೆಂಟಿಕಲ್ಸ್ ಎನರ್ಜಿ ಬಂದಿರೋದ್ರಿಂದ ಇಲ್ಲಿ ನಮಗೆ ಇಟ್ಸ್ ಮೋರ್ ಲೈಕ್, ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವತ್ತಿಂದ ಅಟ್ಲೀಸ್ಟ್ 1 year, 1 year ಅಟ್ಲೀಸ್ಟ್ ಆಗುತ್ತೆ. ಬಿಕಾಸ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ತುಂಬ ಇಂಟ್ರೋವರ್ಟ್. ನೀವು ಅಲ್ಲ ಅಂದರೆ ಅವರು ಈ ಒಂದು ಎಮೋಷನ್ಸ್, ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊತಾರೆ. ಅವ್ರಿಗೆ ರಿಲೇಷನ್ಶಿಪ್ ಅಂದ ಕೂಡಲೇ ಅದು ಶಾರ್ಟ್ ಟರ್ಮ್, ಅಂದರೆ ಒಂದು 2-3 ತಿಂಗಳು ಬಂದು ಆಮೇಲೆ ಅದು ಬಿಟ್ಟು ಹೋಗೋದು, ಅದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಸೊ ಅವ್ರು ಚೂಸ್ ಮಾಡ್ಬೇಕಾದ್ರೆ ತುಂಬ ಮೆಚ್ಯೂರ್ಡ್ ವೇಲಿ ಚೂಸ್ ಮಾಡುವಂಥ ಒಂದು ಪರ್ಸನ್. ನೀವು ಆಲ್ರೆಡಿ ನೋಡ್ತಿರ್ಬೋದು, ಇವಾಗ ಆಲ್ರೆಡಿ ಅವ್ರಿಗೆ ಟೈಮ್ ಕೊಡ್ತಾ ಇದ್ದಾರೆ ಜಸ್ಟ್ ಟು ನೋ, ಅಂದರೆ ನನಗೆ ಯಾವ್ದು ಬೇಕು ಲೈಫಲ್ಲಿ, ನನಗೇನು ಬೇಡ, ಅದನ್ನ ಚೂಸ್ ಮಾಡೋದಕ್ಕೋಸ್ಕರ. ಸೊ ಐ ಗೆಸ್ ನಿಮ್ಮ ಒಂದು ಲವ್ನ ರಿಯಲೈಸ್ ಮಾಡ್ಕೊತಾರೆ. ಬಟ್ ಮೋರ್ ದೆನ್ ದಟ್, ನೀವು ಅವ್ರ ಲೈಫ್ಗೆ ಎಷ್ಟು ವ್ಯಾಲ್ಯೂ ತಂದು ಕೊಡ್ತೀರಾ, ನಾಟ್ ಜಸ್ಟ್ ಎಮೋಷನಲಿ ಬಟ್ ಆಲ್ಸೋ ದುಡ್ಡು, ಫಿನಾನ್ಷಿಯಲ್ ವೈಸ್ ಒಂದು ಸೆಕ್ಯೂರಿಟಿ ಇದೆಯಾ, ಫ್ಯಾಮಿಲಿ ವೈಸ್ ಲಾಂಗ್ ಟರ್ಮ್ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದಾ. ಸೊ ಇದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ. ಲೈಕ್ ಆಸ್ ಅ ಟ್ರೆಡಿಷನಲ್ ಪರ್ಸನ್ ಥರ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅದು ಜಸ್ಟ್ ಲವ್ ಸ್ಟೋರಿಗೋಸ್ಕರ ಅವರು ಯಾವ ಒಂದು ಪರ್ಸನ್ ಹುಡುಕ್ತಾ ಇಲ್ಲ, ಬಟ್ ಮ್ಯಾರೇಜ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಸೊ 5 of Wands, ಈ ಒಂದು ಪಿಕ್ಚರ್ ಏನು ನೀವು ಕೇಳ್ತಾ ಇದ್ದೀರಾ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಆಲ್ ರೈಟ್. ಅಂದರೆ ಈ ಪರ್ಸನ್ ನೀವು ನಿಮ್ಮ ಪರ್ಸನ್ ಮಾಡ್ಕೋಬೇಕಂದ್ರೆ ತುಂಬ ಜನರದು ವ್ಯಾಲಿಡೇಷನ್ ಕೇಳಬೇಕು, ತುಂಬ ಜನರದು ಪರ್ಮಿಷನ್ ಕೇಳಬೇಕು. ಅದು ಅವರ ಫ್ರೆಂಡ್ಸ್ ಆಗಿರ್ಬೋದು, ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಅವರು ಅವ್ರ ಲೈಫಲ್ಲಿ ಅವ್ರ ಡಿಸಿಷನ್ಗಿಂತ ಜಾಸ್ತಿ ತುಂಬ ಜನರನ್ನ ಕೇಳೋದು, ತುಂಬ ಜನರದು ಒಪಿನಿಯನ್ ಕೇಳೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಮೇ ಬಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಡೆಫಿನೆಟ್ಲಿ ನೀವು ಸ್ಟಿಕ್ ಆನ್ ಆಗಿದ್ರೆ, ನೀವು ಒಂದೇ ರೂಟಲ್ಲಿ ಹೋಗ್ತಾ ಇದ್ರೆ, ಇವಾಗ ಅಲ್ದೇ ಇದ್ರು ಆಫ್ಟರ್ 8-9 months ಎಲ್ಲ ಆದಮೇಲೆ ಒಂದು ಬೆಟರ್ ನಿಮ್ಮಿಬ್ಬರ ಮಧ್ಯೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಒಂದು ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರಾಂಗ್
ಬಾಂಡಿಂಗ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್ ಅಂತ ಹೇಳ್ತಾ ಎಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.